ಬ್ರೋ ಹಾಂ ದರ್ಶನ್ ಸರ್ 47ನೇ ವರ್ಷದ ಹುಟ್ಟುಹಬ್ಬ. ಹಾಂ ತುಂಬಾ ಜನ ಅಭಿಮಾನಿಗಳು ಬಂದಿದ್ದಾರೆ. ಹೌದು ಸೊ ಅದ್ರ ಪ್ರಯುಕ್ತ ದರ್ಶನ್ ಸರ್ ಕಡೆಯಿಂದನೂ ಗಿಫ್ಟ್ ಸಿಕ್ತು. ಹೌದು ಡೆವಿಲ್ ಟೀಸರ್ ಹಾಕಿದ್ರು. ಅದು ತುಂಬ ಖುಷಿಯಾದ ವಿಷಯ ಇದು. ಅಂದರೆ ಡೆವಿಲ್ ಟೀಸರ್ ನೋಡ್ಬಿಟ್ಟು ನಮ್ಗೆ ಒಂಥರ ಫೀದಾ ಇದಾಯಿತು. ಈ ಥರ ಮಾಸ್ ಥರ ಮತ್ತೆ ಅಂದರೆ ಮುಂಚೆ ನೋಡಿದರೆ ಕರಿಯಾ ಈ ಥರ ಮೆಜೆಸ್ಟಿಕ್ಕು ಆ ಥರ ಫಿಲಮ್ ನೋಡಿದರೆ ಮತ್ತು ಮೊನ್ನೆ ಕಾಟೇರ ಬಂತು ರೀಸೆಂಟಲ್ಲಿ, ಅದು ಹೆವಿ ಸಕ್ಸಸ್ ಕೊಡ್ತು. ಮತ್ತು ರೈತರ ಬಗ್ಗೆ ಇತ್ತು, ಅದು ಒಂಥರ ಮಾಸ್ ಥರನೂ ಇತ್ತು, ಒಂಥರ ಮೆಸೇಜ್ ಥರ ಇತ್ತು. ಈಗ ಈ ಡೆವಿಲ್ ಟೀಸರ್ ನೋಡ್ಬಿಟ್ಟು ಇನ್ನೂ ಹೆವಿ ಖುಷಿ ಆಯಿತು. ಇನ್ನು ಮತ್ತೆ ಇದು ಇನ್ನೂ ಹೆವಿ ಬ್ಲಾಕ್ ಬಸ್ಟರ್ ಆಗೋದು ಫಿಲಮ್ ಇದು. ಇನ್ನೂ ಒಳ್ಳೆ ಮೆಸೇಜ್ ಕೊಡ್ಬೋದು ಅಂತ, ಒಳ್ಳೆ ಯೂತ್ಗೆ ಚೆನ್ನಾಗಿ ಕೊಡ್ಬೋದು, ರೈತರ ಬಗ್ಗೆ ಮತ್ತೆ ಬರ್ಬೋದು, ಮೆಸೇಜ್ ಎಲ್ಲ ಬರ್ಬೋದು. ಮತ್ತು ಏನಿದೆಯಾ ಈಗ ಇರೋ ಹುಡುಗರಿಗೆಲ್ಲ ಈಗಿನ ಹುಡುಗರು ಏನೇನಿದ್ದಾರೋ ಆ ಥರ ಮಾಡೋದು ಇದು ಒಳ್ಳೊಳ್ಳೆ ಮೆಸೇಜ್ ಕೊಡ್ಬೋದು ನಮ್ಮ ಬಾಸ್ ಅನ್ನೋದು ಒಳ್ಳೆ ಹೆವಿ ಖುಷಿಯಾಗಿದೆ. ಲುಕ್ ಹೆಂಗ್ ಅನಿಸ್ತು ದರ್ಶನ್ ಸರ್? ಯಾಕಂದ್ರೆ ಕಾಟೇರ ಸಿನಿಮಾದಲ್ಲಿ ಪಂಚೆ ಕಟ್ಕೊಂಡು ಹಳ್ಳಿ ಊರ್ ಗೆಟಪ್ ಅಲ್ಲಿ ಮಾಸ್ ಆಗಿದ್ರು. ಹೌದು, ಇದರಲ್ಲಿ ಡಾನ್ ಕ್ಯಾರೆಕ್ಟರ್ ಗನ್ ಹಿಡ್ಕೊಂಡು ಫುಲ್ ಕ್ಲಾಸ್ ಆಗಿ ಸೂಟ್ ಹಾಕೊಂಡಿದ್ದಾರೆ. ಚೇಂಜ್ ಇದೆ. ಪ್ರಿನ್ಸ್ ಫಿಲಮ್ ಅಲ್ಲಿ ಡಬಲ್ ರೋಲ್ ಮಾಡಿದ್ರು. ಅದರಲ್ಲಿ ಅವ್ರ ಅಣ್ಣನ ಪಾತ್ರ ಇತ್ತು, ಸೇಮ್ ಅದೇ ತರ ಪಾತ್ರ ಬಂದಿದೆ. ಅಂದ್ರೆ ಅದು ಹೆಂಗ್ ಇಟ್ಟಾಯ್ತೋ ಇನ್ನು ಡಬಲ್ ಇಟ್ಟಾಗುತ್ತೆ ಫಿಲಮ್. ಇನ್ನು ಚೆನ್ನಾಗಿರುತ್ತೆ, ಒಳ್ಳೆ ಮೆಸೇಜ್ ಕೂಡ ಇರುತ್ತೆ, ಒಳ್ಳೆ ರೋಡಿಸಮ್ ತರನೂ ಇರುತ್ತೆ, ಚೆನ್ನಾಗಿ ಫಿಲಮು. ಅಂದ್ರೆ ಒಳ್ಳೆ ಮೆಸೇಜ್ಗಳು ಇರುತ್ತೆ, ಅದು ನೋಡಿ ಕಲಿಬೇಕು. ಸ್ವಲ್ಪ ನೋಡಿ ಸರ್ ಹೇಳೋದು ಸಖತ್ತು ಗೂಸ್ ಬಂಪ್ಸ್ ಬರ್ತಿದೆ. ಅದು ನೋಡಿದಾಗ ನಿಮ್ಗೆ ಹೆಂಗ್ ಅನಿಸ್ತು? ಅಲ್ಲಿ ಸರ್ ನೀವು ಹೆಂಗ್ ಪಾಸಿಟಿವ್ ತಗೊಬೋದು, ನೆಗೆಟಿವ್ ತಗೊಬೋದು. ಅವ್ರ ಕ್ಯಾರೆಕ್ಟರ್ ಏನು ಬೇಕು ಕ್ಯಾರೆಕ್ಟರ್ ಮಾಡ್ತಾರೆ. ಕ್ಯಾರೆಕ್ಟರ್ಲಿ ಪಾಸಿಟಿವ್ ಕೊಡ್ತಾರೆ, ನೆಗೆಟಿವ್ ಕಮ್ಮಿ ಇದು ಕೊಡ್ತಾರೆ. ನಾವು ತಗೊಳ್ಳೋ ರೀತಿಲಿ ಇರುತ್ತೆ ಸರ್ ಅದು. ಸೊ ಏನ್ ಹೇಳ್ತೀರಾ ದರ್ಶನ್ ಸರ್ಗೆ? ಎಷ್ಟು ಈಗ ಯಾಕಂದ್ರೆ ಕಾಟೇರ್ ಆಗ್ಲಿ 200 ಕೋಟಿ ಕ್ಲಬ್ ಸೇರಿದೆ. ಸೊ ಡೆವಿಲ್ ಎಷ್ಟು ಮಾಡ್ಬೋದು ನಿಮ್ಮ ಪ್ರಕಾರ? ಸರ್ ಇನ್ನೂ ಹೆಚ್ಚು ಚೆನ್ನಾಗಿ ಕಳಿಸ್ಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳೀಲಿ, ನಮ್ಮ ಕನ್ನಡದ ಎಲ್ಲ ಹೀರೋಗಳು ಚೆನ್ನಾಗಿ ಬೆಳೀಲಿ, ನಮ್ಮ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳೆದು ಚೆನ್ನಾಗಿದಾಗಲಿ, ಎಲ್ಲ ಚೆನ್ನಾಗಿರ್ಬೇಕು ಸರ್. ಥ್ಯಾಂಕ್ ಯು. ಮತ್ತೆ ಎಲ್ಲ ಫ್ಯಾನ್ಸ್ ಕಡೆಯಿಂದ ದರ್ಶನ್ ಸರ್ಗೆ ಮತ್ತೊಂದ್ಸರಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೇ ಥರ 100 ಕಾಲ ಚೆನ್ನಾಗಿರಲಿ, ಅವ್ರ ಫ್ಯಾಮಿಲಿ ಚೆನ್ನಾಗಿರಲಿ, ಇದೇ ಥರ 4-5 ಜನ ಅಭಿಮಾನಿಗಳನ್ನಾಗಲಿ, ಇಲ್ಲಿ ಎಷ್ಟೋ ಜನ ಅಭಿಮಾನಿಗಳಿಗೆ ಇದೇ ಥರ ದರ್ಶನ್ ಸರ್ ಸಹಾಯ ಮಾಡ್ತಿಲ್ಲ. ಅವ್ರು ನೋಡಿ ಕಲಿತಾ ಇರಲಿ, ಎಲ್ಲ ಇನ್ನೊಬ್ರು ಕಲಿತಾ ಇರಲಿ. ಅವ್ರ ಥರ ಇನ್ನೊಬ್ಬ ಹೆಲ್ಪಿಂಗ್ ನೇಚರ್ ಎಲ್ಲ ಅಭಿಮಾನಿಗಳಿಗೂ ಬರಬೇಕು, ಎಲ್ಲರೂ ಹೆಲ್ಪ್ ಮಾಡ್ತಾ ಇರಬೇಕು ಎಲ್ಲರಿಗೂ. ಥ್ಯಾಂಕ್ ಯು. ಬ್ರೋ ದರ್ಶನ್ ಸರ್ ಬರ್ಡೇ ಸರ್ಗೆ ಇವಾಗ ನಾನು ಹೋಗಿ ಯೂಸ್ ಮಾಡಿ ಬಂದೆ. ನಾನು ಜೀವನದಾಗ ಒಂದು ಗಟ್ಟಿ ಐತಿ ಕೇಳಿ, ನಾನು ಯಾವತ್ತು ಯಾವ ಹೀರೋನು ನೋಡಿದ್ದಿಲ್ಲ, ಬರೀ ಟಿ ವಿಯಲ್ಲೇ ಸಿನಿಮಾಲೇ ನೋಡ್ತಿದ್ವಿ. ನಾನು ದರ್ಶನ್ ಸರ್ಗೆ ಫಸ್ಟ್ ಟೈಮು ಹೋಗಿ ಇಶ್ಯೂ ಮಾಡಿ ಹ್ಯಾಪಿ ಬರ್ತ್ಡೇ ಬಾಸ್ ಅಂತ ಹೇಳಿದಕ್ಕೆ ಅವರು ಥ್ಯಾಂಕ್ಸ್ ಅಪ್ಪ ಅಂದರು. ನಾನು ಹೋಗಿ ಪಪ್ಪಿ ಕೊಟ್ಟು ಬಂದೆ ಅವ್ರಿಗೆ. ನಾನು ಅವ್ರು ಮುಟ್ಟಿದ್ದಕ್ಕೆ ಸರ್ ಹಿಂಗೆ ನೋಡಿದೆ, ಒಂಥರ ಶಾಕ್ ಆಗಿಬಿಟ್ಟೆ. ನಾನು ಎಲ್ಲ ಸಿನಿಮಾಲೇ ನೋಡೋದು ಬೇರೆ, ಡೈರೆಕ್ಟಾಗಿ ನೋಡಿದರೆ ನನಗೆ ಒಂಥರ ಫುಲ್ ಖುಷಿ ಆಗಿಬಿಟ್ಟಿದೆ. ನಾ ಎಲ್ಲ ಹೀರೋಗಳು ನೋಡಬೇಕಂದ್ರೆ ನಮ್ಮ ಫಸ್ಟ್ ನಾನು ನೋಡಿರ್ಬೇಕಂದ್ರೆ ದರ್ಶನ್ ಸರ್ ನೋಡಿದ್ದು ಇವತ್ತು. ಅದಕ್ಕೆ ನಂಗೆ ಫುಲ್ ಅಂದರೆ ಫುಲ್ ಖುಷಿಯಾಗಿದೆ. ನನಗೆ ಟೀಸರ್ ಬಂತು, ಅದು ಚೆನ್ನಾಗಿದೆ. ಡೈಲಾಗ್ ಕೇಳಿದಕ್ಕೆ ಒಂಥರ ಶಾಕ್ ಆಗಿಬಿಡ್ತು ನನಗೆ. ಮೊನ್ನೆ ಕಾಂಟೇರ ಮೂವಿ ನೋಡಿದ್ವಿ. ಕಾಂಟೇರ ಮೂವಿಯಲ್ಲಿ ಎಲ್ಲ ರೈತರ ಬಗ್ಗೆ ಒಂದು ಸ್ವಲ್ಪ ಇದು ಎಲ್ಲ ಇತ್ತು, ಪಂಚೆ ಸುತ್ತಂಬಂದಿದ್ರು, ದಾಡಿ ಒಂದು ಸ್ವಲ್ಪ ಬಿಟ್ಟಿದ್ರು. ಅವಾಗೇ ಒಂಥರ ರೈತ ಸಲ ಇದಾಯ್ತು. ಇವತ್ತು ಈ ಪಿಕ್ಚರ್ ಅಂತೂ ಫುಲ್ ಹಿಟ್ ಆಗ್ತದೆ. 100% 100 ದಿನ ಓಡ್ತದೆ ಈ ಟಾಕೀಜಲ್ಲಿ ಎಲ್ಲ ಬೆಂಗಳೂರಲ್ಲಿ. ಆದರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಬೆಳಗಾಂ ಡಿಸ್ಟ್ರಿಕ್ಟ್ ರಾಮದುರ್ಗ ಅಲ್ಲಂತೂ ಫುಲ್ ಹಿಟ್ಟಾಗಿ ಓಡ್ತದೆ. ಅದಕ್ಕೆ ನಾನು ಫುಲ್ ಖುಷಿಯಾಗಿದ್ದೆ. ಎಲ್ಲ ನಮ್ಮ ಫ್ರೆಂಡ್ಸ್ ಆಗಿದ್ದೀನಿ, ಎಲ್ಲರಿಗೂ ಹೇಳಿ ಆ ಟಾಕೀಜ್ಗೆ ಆ ಫಿಲ್ಮ್ ಬಂದ ತಕ್ಷಣ ಕಳಿಸ್ತೀನಿ. ಥ್ಯಾಂಕ್ ಯು ಸರ್. ಸರ್ ನಮ್ಮದೊಂದು 4 ಜನ